ಹಾಯ್ ನನ್ನೆಲ್ಲ ಟು ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದೀರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆನೇ ಲಾಗ್ ಚಾಲು ಮಾಡಬೇಕಾಗಿತ್ತು. ಫುಲ್ ಇವತ್ತು ಥಂಡಿ ಜ್ವರ. ನಿನ್ನೆ ಹೇಳಿದ್ನಲ್ರಿ, ನಿನ್ನೆ ವಿಡಿಯೋದಾಗ ನಡಿಗೆ ಹೊಟ್ಟೆ ಬ್ಯಾನ್ ಆಗೈತೆ ನೋಡಿ. ಇವತ್ತು ಅಷ್ಟು ಜ್ವರ ಬಂದಿದ್ದು, ಅದಕ್ಕೆ ಲಾಗ್ ಚಾಲು ಮಾಡೋದಲ್ಲ. ಇವಾಗ ಒಂದು ಸ್ವಲ್ಪ ಆರಾಮ ಅನಿಸ್ತು. ಅಣ್ಣನೂ ಡ್ಯೂಟಿಗೆ ಹೋದ, 7 ಬಸ್ಸಿಗೆ ಹೋದ. ಅದಕ್ಕೆ ಲಾಗರ ಚಾಲು ಮಾಡಿದ್ರತ್ತು. ಮತ್ತು ವಿಡಿಯೋ ಹಾಕ್ಲಿಕ್ಕಂದ್ರೆ ಅಕ್ಕ ಯಾಕೆ ವಿಡಿಯೋ ಹಾಕಿಲ್ಲ ಅಂತ ಎಲ್ಲರೂ ಕಮೆಂಟ್ಗಳು ಬರ್ತಿರ್ತಾವೆ. ಅದಕ್ಕೆ ನಿಮ್ಗೊಂದು ಸ್ವಲ್ಪ ಒಂದಿಷ್ಟು ಕಮೆಂಟ್ಗಳ ಬಗ್ಗೆನೂ ಹೇಳೋದಿತ್ತು. ಭಾಳ ಮಂದಿ ನಿಮ್ಮ ತವ್ರ ಮನೆ ಯಾವ ಊರಕ್ಕ, ಎಲ್ಲಿ ಬರುತ್ತೆ, ಯಾವ ಸೈಡ್ ಬರುತ್ತೆ ಅಂತ ಭಾಳ ಕೇಳಾಕತ್ತೀರಿ. ಕಮೆಂಟ್ನಾಗ ಹೇಳಿದೆ ಶಿರ್ಸಿ ಕಡೆ ಬರ್ತಾ ಅಕ್ಕ, ಕೋಳೂರು ಅಂತಂದ್ರೆ ಇಲ್ಲ, ಅಲ್ಲಿನೂ ಮುದ್ದೆಬಾಳ ಕಡೆ ಬರ್ತಂತ ಹೇಳೀನಿ. ಫುಲ್ ಆಗ್ರಡ್ಬಿಟ್ಟು ನೋಡಿ, ಜ್ವರ ಬಂದು ಎಷ್ಟು ಹೇಳೋಣ ಅಗ್ರ ಹೀಟ್ ಭಾಳ ಆಗೈತ್ರಿ. ಇಂಥ ಜ್ವರ ಇಂಥ ಒಮ್ಮೆ ಬಂದು ನೋಡಿ, ಬರೀ ತಲೆ ಹೊಡಿದ ನಮ್ಮನೆ ತಲೆ ಹೊಡಿತಿತ್ತು ರೀ. ನೀನು ನಡಿಗೆ ಅಲ್ಲೆಲ್ಲ ಬ್ಯಾನ್ ಆಗಿದ್ದು, ಹೊಟ್ಟೆ ಬ್ಯಾನ್ ಆಗೈತೆ ರೀ. ಥಂಡಿ ಜ್ವರ ಬರಬಾರ್ದ್ರಿ ಏನು ಬಂದರು. ನಾ ಯಾಕೆ ಒಟ್ಟು ಇಷ್ಟು ನಮ್ಮ ಶ್ರಾವಣಿ ಸಿಜರಿಂಗ್ ಆಗೈತೆ, ಶ್ರಾವಣ ಕುಮಾರ್ ನಾರ್ಮಲ್ ಹಿಡ್ದಿನ ಅಂದರು ಒಂದಿನ ಹೊಟ್ಟೆ ನೋವು ಅಂದಿದ್ದಿಲ್ಲನು. ಆದರೆ ಈ ಥಂಡಿ ಜ್ವರಕ್ಕೆ ಮಾತ್ರ ಹೊಟ್ಟೆ ನೋವು ಸಿಕ್ಕಾಪಟ್ಟೆ ನೋವು ಆಗೈತೆ ನೋಡಿ. ನಾವು ಹೊಟ್ಟೆ ನೋವು ಪಟ್ಟು ನೋವು ಅನ್ನಲ್ಲ. 5-6 ಕಮೆಂಟ್ ಬಂದಿದ್ದು, ಅಕ್ಕ ನಿಮ್ಮ ತವ್ರ ಮನೆ ಯಾವ ಊರು, ಎಲ್ಲಿ ಬರುತ್ತೆ ಅಂತ ಕಮೆಂಟ್ ಹಾಕಿದ್ರು. ನಮ್ಮ ತವ್ರ ಮನೆ ಬಂದು ಕೋಳೂರು ಮುದ್ದೆಬಾತಾಕ್ ಬರುತ್ತೆ. ಮತ್ತು ರಾಜನ್ ಕೋಳೂರು ಅಂದೈತೆ, ಸರ್ ಕೋಳೂರು ನಮ್ಮದು. ಭಾಳ ಮಂದಿ ಕೇಳಾಕತ್ತಿದ್ರಿ ತವ್ರ ಮನೆ ವಿಡಿಯೋ ನೀನು ಹಾಕಿನಲ್ಲಿ. ಇವತ್ತು ಕಮೆಂಟ್ಗಳು ಭಾಳ ಬಂದವು. ಮತ್ತು ಸುನೀತಾ ಪಾಟೀಲ್ ಅನ್ನೋರು, ಅಕ್ಕ ನಾನು ಪ್ರೆಗ್ನೆಂಟು, ಇವಾಗ ಒಂದು ಹೆಣ್ಣು ಪಾಪು ಇದೆ, ಗಂಡು ಪಾಪು ಆಗಲಿ ಅಂತ ಹೇಳ್ರಿ ಅಂತ ಹೇಳಿ. ನಾನು ಅದೇ ಅಂತೀವಿ ಸಿಸ್ಟರ್, ದೇವರಲ್ಲಿ ಅದೇ ಬೇಡೋದು. ಗಂಡು ಹೆಣ್ಣು ಎರಡು ಸಮ ನೋಡಿ. ಆದಷ್ಟು ಗಂಡೆ ಹುಟ್ಲಿ ಎಣ್ಣೆ ಹುಟ್ಲಿ ಸಮನಾಗಿ ನೋಡ್ಕೊಂಡವ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ಗಂಡು ಮಗು ಆದ್ರೆ ಅಷ್ಟೇ, ಹೆಣ್ಣು ಮಗು ಆದ್ರೆ ಅಷ್ಟೇ. ಈಗಿನ ಕಾಲಕ್ಕೆ ಮಾತ್ರ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ನೀವು ಹೇಳಿರಲ್ಲ, ಗಂಡು ಮಗುನೇ ಆಗಲಿ ಯಾರ ಕೈ ಅಂದ್ರಿ, ದೇವ್ರ ಕೈ ಅಂದಲ್ಲ. ಮನುಷ್ಯರು ಮಾಡಿದಾರೆ ಈಗ ಹೊಡೆದಾಡಿ ಸಾಯ್ತಿದ್ದೀವಿ. ದೇವ್ರು ಮಾಡಿದಕ್ಕೆ ನಾವು ಒಪ್ಪುಗಲೇಬೇಕಾಗತ್ತೆ. ನಾವು ಅಲ್ಲಿ ಬಿಡುಗಡೆ ಆಗಲ್ಲ. ಗಂಡು ಹೆಣ್ಣು ಅಂಥೇಳಿ ಇದು ಮಾಡೋಕ್ಕೆ ಹೋಗಬೇಡ್ರಿ. ಆರಾಮಾಗಿ ಮೊದಲು ಪ್ರೆಗ್ನೆಂಟ್ ಅದೀರಿ, ಅದ್ರ ಬಗ್ಗೆ ಗಮನ ಕೊಡ್ರಿ, ಆರೋಗ್ಯ ನೋಡ್ಕೊರಿ. ನಾವು ನನ್ನ ಗಂಡು ಹುಟ್ಟುತ್ತೋ ಏನು ಆದರೆ ಸಜ್ಜಿಕ್ರಿ. ನಾನು ಹೇಳ್ತೀನಲ್ರಿ, ಶ್ರಾವಣಿ ಹೋಟ್ಲಿದ್ದಾಗ ಭಾಳ ಗಂಡು ಹುಟ್ಟುತ್ತೆ ಚೊಚ್ಚಲನೇ ಅಂತಿದ್ದೀನಿ ರೀ. ಗಂಡು ಹುಟ್ಟುತ್ತೆ ಏನು ಹುಟ್ಟೋದು ಭಾಳ ವಿಚಾರ ಮಾಡ್ತಿದ್ದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಶ್ರವಣ್ ಕುಮಾರಾಗ ನಾವು ವಿಚಾರ ಮಾಡಿಲ್ರಿ. ಆ ಕಡೆ ನನಗೆ ಟೆನ್ಷನ್ ಆಗಿಬಿಡ್ತು. ಮತ್ತು ಮನ್ಯಾಗೂ ಅಪ್ಪರಿ ಪಾಶಿ ಹೊಡಿತು. ಆ ಕಡೆ ಅವ್ರ ಅಪ್ಪರು ತೀರ್ಕೊಂಡ್ರು. ಹಿಂಗಾಗಿ ಏನು ವಿಚಾರ ಯಾವ್ದು ಆಗಿದ್ದಲ್ಲ ಅಂತೇಳಿ ದೇವ್ರ ಮ್ಯಾಗ ಬಾರ ಹಾಕ್ಬಿಟ್ಟೆ. ಗಂಡು ಮಗನೇ ಆದನ್ರಿ. ದೇವರು ಕಣ್ ತೆರೆದ. ಇಲ್ಲಿಕ್ಕೆ ಅದೊಂದು ಹೆಣ್ಣಾಗಿತ್ತಂದ್ರೆ ಜಡ ಆಯಿತು. ಬೇಕ್ರಿ, ಗಂಡು ಮಗುನೂ ಬೇಕು ಜಲ್ಮಕ್ಕೆ, ಹೆಣ್ಣು ಮಗುನೂ ಬೇಕು. ಅದು ಒಂದು ಹೆಣ್ಣು ಹುಟ್ಟಂದ್ರೆ ಎರಡನೇ ಗಂಡು ಆತಂದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. 2 ಹೆಣ್ಣಾಗಿ ಒಂದೊಂದು ಗಂಡು ಹಿಡಿತಾರೆ, ಹೇಳೋಕ್ಕಾಗಲ್ಲ. ಆದರೂ ಸುನೀತಾ ಪಾಟೀಲ್ ಸಿಸ್ಟರ್ಗೆ ಏನಂತಂದ್ರೆ ಆದಷ್ಟು ಗಂಡು ಮಗುನೇ ಆಗಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ನೋಡೋಣ್ರಿ ದೇವರು ಎಷ್ಟು ಮಟ್ಟಿಗೆ ಯಾವಾಗ ನಿಮ್ಮ ಮಾತು ಕರೆ ಮಾಡ್ತಾನೋ, ನಮ್ಮ ಮಾತು ಕರೆ ಮಾಡ್ತಾನೋ ಅಂತ ನೋಡೋಣ. ಇವಾಗ ಆಗಿದ್ದಕ್ಕೆ ನಾವು ಒಪ್ಪಗೋಲೇಬೇಕಲ್ರಿ. ಒಲ್ಲೊಂದು ಬಿಡುಗಡೆ ಇಲ್ಲ. ನಮ್ಮ ಮನೆ ಬರ್ದಾಗ ಏನು ಬರ್ದಿರ್ತೈತೆ ರೀ, ಅದು ತಪ್ಪಲ್ಲ ನೋಡಿ. ಗಂಡು ಮಗು ಆಗುತ್ತೆ ಗಂಡು ಮಗುನೇ ಆಗುತ್ತೆ ರೀ, ಹೆಣ್ಣು ಮಗು ಆಗುತ್ತೆ ಹೆಣ್ಣು ಮಗುನೇ ಆಗುತ್ತೆ. ಅದ್ರ ಗಂಡು ಹೆಣ್ಣು ಅನ್ನೋದು ಭೇದ ಭಾವ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಆರೋಗ್ಯ ಕಡೆ ಗಮನ ಕೊಡ್ರಿ. ನೀವು ಆರೋಗ್ಯವಾಗಿದ್ರೆ ಆರಾಮಾಗಿ ಹೆಣ್ಣರಾಗಲಿ ಗಂಡರಾಗಲಿ ನೀವು ಆರಾಮಾಗಿರ್ತೀರಿ. ಮತ್ತು ಮುಂದೆ ಹಡಿಬೋದಲ್ರಿ. ಈಗ ಎಣ್ಣೆದಂತೀರಿ, ಆದ್ರೆ ಗಂಡ ಆಗತ್ತೆ ರೀ ತಗೋರಿ. ಯಾಕಂದ್ರೆ ಫಸ್ಟ್ ಒಂದು ಚೋತ್ರೆ ಹೆಣ್ಣು ಎಣ್ಣೆ ಗಂಡು ಹಿಡಿತಾರೆ. ಹಿಂಗೆ ನಮ್ಮ ಹಣೆ ಬರ ಸುಮಾರು ಇತ್ತಂದ್ರೆ ಏನು ಮಾಡೋಕ್ಕಾಗಲ್ಲ. ನಾ ಹಿಂಗೆ ಮಾತಾಡಿ ನಾನು ಬೇಜಾರು ಮಾಡ್ಕೋಬೇಡ್ರಿ. ಇದ್ದಂಗೆ ಹೇಳಿ ನೋಡಿ. ಯಾಕಂದರೆ ಗಂಡು ಮಗುನೇ ಆಗುತ್ತೆ ಅಂತ ಹೇಳಿದ್ದೀನಿ ರೀ. ಮತ್ತು ಮುಂದೆ ನಾ ಕೆಟ್ಟದ್ದು ಹೆಣ್ಣು ಮಗು ಆತಂದ್ರೆ ಹೇಳಕ್ಕೆ ಬರಲ್ಲ. ಅಕ್ಕ ಹೇಳಿದಿ ಹಿಂಗಾತು ಅನ್ನಕ್ಕೆ ಬರಲ್ಲ. ಆದಷ್ಟು ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ ಅಂತ ನೋಡಿ. ಹೆಣ್ಣರ ಇಲ್ಲಿ ಗಂಡರ ಇಲ್ಲಿ ಯಾವುದೇ ಇಲ್ಲಿ ನಾವು ಏನು ಮಾಡೋದು, ನಮ್ಮ ದೇವ್ರ ಕಡೆ ಭಾರ ಹಾಕಿ ನಿಮ್ಮ ಮನೆ ದೇವ್ರಿಗೆ ಬೇಡ್ಕೋರಿ. ನಿಮ್ಮ ಮನೆ ದೇವ್ರು ಬಿಟ್ಟು ಮನೆ ಹಿಡ್ಕೊಂಡು ಮನೆ ದೇವ್ರಿಗೆ ಬೇಡ್ಕೋರಿ. ಏನೋ ಒಂದು ಅರ್ಕೆ ಕಟ್ಕೋರಿ, ಗಂಡು ಪಾಪುನೇ ಆಗಲಿ ಅಂತ. ಆದ್ರೆ ಆಗ್ಬೋದು, ಆಗತ್ತೆ ರೀ. ಆ್ಯಕ್ಚುಲಿ ಒಂದು ಹೆಣ್ಣು ಹಿಡ್ದವ್ರಿ, ಎರಡನೇ ಗಂಡು ಹಿಡಿತಾರೆ ಅನ್ನೋದು ಐತಿ. ಮತ್ತು ಹಿಡಿತಾರೆ ಅನ್ನೋದು ಐತೆ. ಒಬ್ರೊಬ್ರಿ ಅವ್ರು ದೈವ ಅಂತಾರೆ ನೋಡಿ. ಗಂಡಿ ಮ್ಯಾಗ ಗಂಡು ಹೊಡಿತಾರೆ, ಹೆಣ್ಣಿ ಮ್ಯಾಗ ಹೆಣ್ಣು ಹೊಡಿತಾರೆ. ಹೇಳೋಕ್ಕಾಗಲ್ರಿ ಅದೇನು. ಅದಕ್ಕೆ ಇವೆಲ್ಲ ಮಾತಾಡುತ್ತಲ್ಲ. ಹೀಗಾಗಿ ನಾನು ವಿಡಿಯೋ ಚಾಲು ಮಾಡಿದೆ ನೋಡಿ. ಈಗಾದರೂ ಎಷ್ಟು ಬೆವರು ಬರುತ್ತಾ. ಏನು ಬಂದರೂ ಥಂಡಿ ಜ್ವರ ಬರಬಾರ್ದ್ರಿ ಹೆಣ್ಮಕ್ಳಿಗೆ. ಶೇಷಿ ಆಡಕ್ಕೆ ಹೋಗೋದಿತ್ತು ರೀ ಇವತ್ತು. ಗಾರಿಗೆ ಅದು ಮಾಡ್ಕೊಂಡು ಹೋಗ್ಬೇಕಂತ ಚಂದ ಆಡ್ತಾರೆ ಶೇಷಿನ. ನಮ್ಮ ಊರಾಗ ಆಡಲ್ಲ, ಗಂಡು ಮನ್ಯಾಗ. ತವ್ರ ಮನ್ಯಾಗ ದೊಡ್ಡವರ ಹೋಗಿ ಅಲ್ಲಿ ರೇವಣಸಿದ್ಧನ ಗುಡ್ಡಕ್ಕೆ ಹೋಗಿ 30 ರೂಪಾಯಿ ಹೂವು, ಹುಡ್ರಿಗೆ 20 ಅಂತ, ದೊಡ್ಡ್ರಿಗೆ 30 ಅಂತ ಹೋಗಿ ಬಂದ್ರು. ಅವರೆಲ್ಲ ಬಾ ಅಂದ್ರು. ನನ್ನ ಮಾತ್ರ ಇವತ್ತು ಎದ್ದು ಕುಂತಿಲ್ಲ ನೋಡಿ. ಜಡ್ ಬಂದು ಈಗ ಒಂದು ಸ್ವಲ್ಪ ಗುಳಿಗೆ ನುಂಗಿನಿ ಬೆವ್ರು ಹೆಂಗೆ ಬರ್ತೈತೆ ನೋಡಿ. ಗುಳಿಗೆ ನುಂಗಿ ಬಾಯಿ ಇಸ್ಸಾಗೈತೆ. ನಾಳೆ ಮಾತ್ರ ಊರಿಗೆ ಹೋಗ್ಬೇಕು. ಶ್ರಾವಣೊಂದು 2 ದಿನ ಸಾಲಿ ಸೂಟಿ ಆಗೈತೆ ರೀ.
ಸುಮ್ಮನೆ ಇಲ್ಲಿ ಕುಂತ್ರ ಸಾಲಿನೂ ವೇಸ್ಟ್ ಆಗುತ್ತಾ. ಬರೀ ಮತ್ತು ಊಟ ಮಾಡಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ ಟೈಮ್ ತಿರುಗಿ 8:30 ಆಯಿತು, ಊಟನೂ ಆಯಿತು. ಆಗ ಉಸುಲು ಏಟ್ ತೊಗೊಂಬರಕತ್ತ ನೋಡಿ. ಶ್ರವಣ್ ಕುಮಾರ ಹೋಮ್ವರ್ಕ ಬರೀ ಅಂದ್ರೆ ಶ್ರಾವಣಿ ಜೀವ ತಿಂತ ನೋಡಿ. ಬುಕ್ಕ ಎಲ್ಲಿತ್ತದು? ಸೀಸ್ ಕಡ್ಡಿ ಪೆನ್ನು ಮತ್ತೆ ಎಲ್ಲಿ ಕಳದಿ? ಇಲ್ಲಿವು ಯಾವ ಹೊಸ ಬ್ಯಾಗ್ ಅಲ್ಲ, ಶ್ರಾವಣಿ 6:30 ಬಂದ ಹೊಡಿ. 6:30 ಬಂದು ಊಟ ಉಂಡಾಳ, ಹೋಮ್ವರ್ಕ್ ಬರೆಯಕತ್ತ. ಇನ್ನೂ ಹೋಮ್ವರ್ಕ್ ಮುಗಿಲ್ರಿ, 8:30 ಆಗೈತೆ. ಅದಕ್ಕೆ ಒಂದು ಏನಾರ ಹಾಸ್ಕೊಂಬರೀವ ಅಂತಂದ್ಯ. ಇವತ್ತು ಟೆಕ್ಸ್ಟ್ ಬುಕ್ ಕೊಟ್ಟಾರಿ ಶ್ರಾವಣಿಯರಿಗೆ. ಅದಕ್ಕೆ ಈ ರೊಕ್ಕನ ರೊಕ್ಕ ನೋಡಿ. ಈಗ ಸಾಲಿ ನೋಡಿ ಶ್ರವಣ್ ಕುಮಾರ್ ತೋರ್ಸಾಕತ್ತಾನ ಟೆಕ್ಸ್ಟ್ ಬುಕ್ಕ. ನಾಳೆ ನಾವು ಕೂಡ ಊರಿಗೆ ಹೋಗ್ಬೇಕ್ರಿ. 6 ಹೋಗ್ಬೇಕ್ರಿ. ಶ್ರಾವಣಿಗೆ 3 ದಿನ ಸಾಲಿ ಬಿಟ್ಟು 2 ದಿನ ಆಯ್ತು ಮತ್ತು ನಾಳೆಗೆ ಹೋದ ಬಿಟ್ಟು 3 ದಿನ ಆಗುತ್ತೆ ನೋಡಿ. ಶ್ರಾವಣಿದೊಂದು ಚಿಂತೆ ತೆಗಿಯತ್ತೆ ನೋಡಿ. ಇವತ್ತು ಮೇಡಮ್ ಫೋನ್ ಹಚ್ಚಾಡ್ರಿ, ಬುಕ್ಕ ಪಕ್ಕ ಎಲ್ಲ ತೊಗೊಂಡ್ಬಿಟ್ಟು ವ್ಯಾನ್ ಬಿಡಲ್ಲ ಅಂತಾರೆ. ದಿನ ಹೋಗಿ ಕಳ್ಸೋದು ಕರ್ಕೊಂಬರೋದು ಹೆಂಗಾಗುತ್ತೆ ಹೇಳ್ರಿ ನಮಗೆ. ಅದೊಂದು ಟೆನ್ಷನ್ ಆಗೈತೆ ರೀ. ಏನು ಮಾಡೋದು ನೋಡಿ, ಒಬ್ಬಂಟಾರ ಭಾಳ ಹಿಂಗೈತೆ ನೋಡಿ. 3 ಹುಡ್ರು ಬರ್ತಾವೆ, 3 ಹುಡ್ರಿಗೆ ವ್ಯಾನ್ ಬಿಡೋಣ ಅಂತಾರೆ. ನಾವು ಯಾರು ಅಲ್ಲಿ 10 ಹುಡ್ರು ಕುಡಿಸ್ತೀವಿ ರೀ ಅಂತ ಹೇಳಿದ್ವಿ. ಅವ್ರು ಹಚ್ಲಿಕ್ಕೆ ಅಮೌಂಟ್ ಭಾಳ ಆಗುತ್ತೆ, ಹಚ್ಚಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲಲ್ರಿ. ಮತ್ತೀಗ ಅದಕ್ಕೆ ಅಂದೆ ಇದೊಂದು ವರ್ಷ ಬಿಡ್ರಿ ಮೇಡಮರ. ಮತ್ತು ಬುಕ್ಕ ತೊಗೊಂಡ್ಬಿಟ್ಟಾಳ, ಮುಂದೆ ಬುಕ್ಕ ತೊಗೊಲಿಕ್ಕೆ ಹೆಂಗಾರ ಆತಿತ್ತು. ಮತ್ತು ಟೆಕ್ಸ್ಟ್ ಬುಕ್ಕ ತೊಗೊಂಡಾಳ್ರಿ, ಮತ್ತು ನೋಟು ಬುಕ್ಕ ತೊಗೊಂಡಾಳ. 2,500 60 ರೂಪಾಯಿ ಬುಕ್ಕ. ಒಟ್ಟು ಇಷ್ಟು ರೊಕ್ಕ ಹೋಗ್ಯಾವ್ರಿ. ಮತ್ತು ಅದು ವೇಸ್ಟ್ ಇಲ್ಲರಿ. ಈಗ ಅದಕ್ಕೆ ಹೇಳೀನಿ ರೀ, ನೋಡ್ತೀನಿ ರೀ, ಮಾತಾಡ್ತೀನಿ ರೀ ಅಂತ ಹೇಳ ಮೇಡಮ್ಮರು. ಏನು ಮಾಡೋದು ನೋಡಿ, ಅದೊಂದು ಭಯ ಐತೆ. ಮುದ್ದೆ ಆಗ್ತಾವೆ ಹತ್ತಿಸಂತಾರೆ. ದಿನ ಹೊಂಟೋಟ್ರಿ ಮುದ್ದೆ ಬಳಕ್ಕೆ ಹೋಗಿ ಹತ್ತಿರ್ಸೋದು ಆಗಲ್ರಿ. ಮೇನ್ ರೋಡಿಗೆ ಹೋಗಿ ಹತ್ತಿಸ್ರಿ. ಇಲ್ಲಿಕ್ಕೆ ಹೋಗಿ ಹೆಂಗಾರ ಹೋಗಿ ಹತ್ತಿರ್ಸ್ಬೋದ್ರಿ. ಬರಾಗ ಬಸ್ ಇರಲ್ರಿ, ಮತ್ತು 6:30 ಬಸ್ಸ ಸೇಫ್ಟಿ ಆಗಲ್ಲ. ಇದೊಂದು ವರ್ಷ ಹೆಂಗಾರ ಮಾಡಿ ಬಿಡಿಸ್ಕೊಂಡು ಇದೊಂದು ವರ್ಷ ಕಳ್ಸೋದ್ರಿ. ಮುಂದಿನ ಮಾತು ಮುಂದೆ ವರ್ಷಕ್ಕೆ. ಮುಂದಿನ ವರ್ಷ 5ನೇ ಕ್ಲಾಸ್ ಆಗ್ತಾಳೆ. ಇದೊಂದು ವರ್ಷ 4ನೇ ಕ್ಲಾಸ್ ಮುಗಿತೈತಿ. 5ನೇ ಕ್ಲಾಸಿಗೆ ನವೋದಯ ಎಲ್ಲಾರ ಹಾಸ್ಟೆಲ್ ಮಾಡಿಬಿಡ್ತೀನಿ ರೀ. ಹಂಗೆ ಯಾವ್ದಾರ ಪಾಸ್ ಆದ್ಲಂದ್ರೆ ಹೆಲ್ಪ್ ಆಗುತ್ತೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಹೆಲ್ಪ್ ಆಗುತ್ತೆ ರೀ. ಪಾಸ್ ಆದ್ಲಂದ್ರೆ ಫ್ರೀ ಆಯ್ತು ಅಂದ್ರೆ ಈಕಿಂದ ಹೋಗುತ್ತಾ. ಶ್ರಾವಣ ಒಂದು ಉಳಿತೈತೆ ನೋಡಿ. ಅವನು 5ನೇ ತನ, ನಾನು ಇಬ್ಬರನ್ನ 5ನೇ ತನ ಕಲಿಸಿ ಯಾವ್ದು ನವೋದಯ ಯಾವ್ದಾರ ಒಂದು ಅಲ್ಲಿ ಪಾಸ್ ಆದ್ರಂದ್ರೆ ಅನುಕೂಲ ಆಗುತ್ತಂತ ಮಾಡಾಕತ್ತೀನಿ ರೀ. ಆ ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಮತ್ತು ಹಂಗೆ ಕಲಿಬೇಕು, ಓದ್ಕೋತ ಬರೀ. ಸೆಕೆಂಡ್ ಇಯರ್ ತನ ಫ್ರೀ ಅಂತ ಹೇಳ್ತಾರೆ. ಪಿ ಯು ಸಿ ತನ ಅಂದ್ರಲ್ಲ, PUC ಅಂದೆ ಸೆಕೆಂಡ್ ಇಯರ್ ಒಂದೇನ. ತಲೆಯಾಗ ಏನು ಹಾಕೊಂಡ್ಬಿಟ್ಟಾಡ್ರಿ ಶ್ರಾವಣಿ ಮುಂಜಾನೆ. ನವೋದಯ ನವೋದಯ ಪಾಸ್ ಆಗ್ಬೇಕು ಭಾರಿ ಅಂತದ. ಒಂದು ಚಲಿ ಬಿಟ್ಟು ನೋಡಿ. ಹಿಂಗಾಗಿ ಮೊದಲೇ ಕಾಲು ಜಾರ್ತಾವು, ವರ್ಷಾಕತ್ತಾವಡಿ ಅವ್ವ. ಇವತ್ತು ಮಾತ್ರ ನನಗೆ ಮುಕ್ಕೊಂದೇ ಕೆದ್ದಿಲ್ರಿ. ಆಗ ಏನು ವಿಡಿಯೋದಾಗ ಎಲ್ಲರೂ ಭಾಳ ಮಂದಿ ಕೇಳಾಕತ್ತೀರಂತ. ವಿಡಿಯೋ 7ಕ್ಕೆ ಚಲೋ ಮಾಡಿ ನೋಡಿ. 7ಕ್ಕೆ ಚಲೋ ಮಾಡಿ ಬಂದ್ ಮಾಡ್ದಕ್ಕೆ ಅಣ್ಣನೂ ಹೋದನ್ರಿ ಡ್ಯೂಟಿಗೆ. ಅನ್ನ 7 ಗಂಟೆ ಆಗಿತ್ತು. ಅನ್ನ ಕಳಿಸಿ ವಿಡಿಯೋ ಚಲೋ ಮಾಡಿ ನೋಡಿ. ಅವನ್ನ ಅನ್ನ ಆ ಕಡೆ ಈ ಕಡೆ ಬೋರು ಎಲ್ಲ ಕಾಲು ಬ್ಯಾನಾಗ ಥಂಡಿ ಅಂದು ಒಂದು ಗುಳಿಗೆ ತೊಗೊಂಡೋಗ್ಯಾನ್ರಿ ಅನ್ನ. ಮತ್ತು 15ನೇ ತಾರೀಕಿಗೆ ಅಮ್ಮನ ಬರ್ತಡೇ ಐತೆ. ಅಕ್ಕ ಹೋಗ್ತಾಳ. ಮಾಮ ಕೆಲಸ ಮಾಡ್ಯಾನಪ್ಪ, ಕಾಲು ಬ್ಯಾನಾಗ್ಯಾವ. ನಿನಗೆ ಏನು ಮಾಡಿ ಕೆಲಸ? ಆಮೇಲೆ ಮೋಟ್ರ ಇಳಿಸೋದು ಅವು ಮೊದಲಾಕತ್ತ ಹೋಗ್ಯಾಕ. ಅವ ಒದರಿಲ್ದು ಹೋದ್ ನೋಡಿ. ಬರೀ ಆ ವಾಯರ್ ಉಳ್ದೈತ್ರಿ. ಅನ್ನ ಹೊಸ ವಾಯರ್ ಹೇಳೋದಲ್ಲ ತೋಟದಾಗ ಕರೆಂಟಿ ಮೋಟ್ರ ಸಲ್ಲಾಗ ಹೊಸ ವಾಯರ್ ಹೇಳೋದ. ಅದೆಷ್ಟು ಉಳತ್ತೆ, ಬರೀ ಅದನ್ನು ಗಾಲಿ ಮಾಡೋದು ಆಡೋದು ನೋಡಿ. ನಿನ್ನೆ ಮಳೆ ಮ್ಯಾಗ ಮುಕ್ಕೋಯ್ತು. ಅನ್ನ ಗಾಳಿ ಭಾಳ ಬಿಸತ್ರಿ ಇವತ್ತು. ಇಲ್ಲಿ ಆಸೆ ಹೊಡ್ಯವ ಬ್ಯಾಡವ ಮಳೆ ಮ್ಯಾಗ. ನೀನು ನಡಿಗೆ ಥಂಡಿ ಜ್ವರ ಬಂದವು. ನಾನು ಹೋಗಿ ಗಾಳಿ ಅವು ಬೇಡ ಅಂದ್ರಿ. ಬೇಡ ಅಂದ್ಲವ್ವ. ಬೇಡ ಅಂದ್ರಿ. ನಾನೇ ಹೋಗಿ ಮುಕ್ಕೊಂಡೆ. ನಿನ್ನೆ ನಡಿಗೆ ಹೊಟ್ಟೆ ಬ್ಯಾನ್ ಆಗೈತೆ. ಅಗ್ರ ಹೊಡೆದವು. ನಾಳೆಗೆ ಅನ್ನಕ್ಕೆ ಆರಾಮತ್ತ. 6 ಬಸ್ಸಿಗೆ ಹೋಗ್ಬೇಕು ನಾಳೆಗೆ. 6 ಬಸ್ಸಿಗೆ ಹೋಗ್ಬೇಕು. ನಾಳೆಗೆ ಹೋಗಿ ಶ್ರಾವಣನೊಂದು ಬ್ಯಾಗ್ ತೆಗೆದು ಹೆಂಗೋ ಹೋಗಿ ಹೆಂಗೆ ಶ್ರಾವಣಿ ಕಳ್ಸೋಕೆ ಹೋದಾಗ ಆಕಿನೂ ಅವನು ಕಳಿಸಿ ಬರ್ತಿತ್ತು. ಬ್ಯಾಗ್ ಇಲ್ಲಾರಕ್ಕೆ ನೋಡಿ ಹಿಂಗೆ ಆಡ್ತಾರಾಗೈತೆ. ನಾಳೆಗೆ ಪಾರ್ಸಲ್ ಬರ್ತೈತೆ ಅಂದಾರ. ನೋಡ್ಬೇಕು ರೀ ಏನಾಗೈತೆ. ನಾವು ಹೋಗಿ ಉಸ್ ಮನೆ ಕಸ ಹುಡುಗಿ
ಸಾಂಬಾರು ಇತ್ತು, ನಾವು ಸಂಜೆಗೆ ಬರ್ತೀವಿ ಸಾಂಬಾರನ್ನ ಇದು ಮಾಡಿಲ್ಲ. ಎಲ್ಲನೂ ಮನೆ ಹೆಂಗೈತೆ 2-3 ದಿನ ಮನೆ ಬಿಟ್ಟು ಹೋದ್ರೆ ಮನೆ ಅನ್ನಂಗಿರಲ್ಲ ನೋಡಿ. ಫುಲ್ ಮತ್ತೆ ತಲೆನೋವು ಚಲೋ ಆಯ್ತು ನೋಡಿ. ತಲೆಯಾಗ ಅದಾವ್ರಿ ಜ್ವರ, ಈ ನಮ್ನಿ ತಲೆನೋವು ಥಂಡಿ ಜ್ವರ. ನನಗೆ ಈ ನಮ್ನಿ ಮಮ್ಮಿ ಬಂದಿದೆ ನೋಡಿ, ಆ ನಮ್ನಿ ತಲೆ ಹೊಡಿತೈತೆ ಇವಾಗ ನೋಡಿ. ಶ್ರಾವಣ ಸುಮ್ಮನೆ ಬರೀ ಟೈಮ್ 9:09 ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.